ಹಾಯ್ ಫ್ರೆಂಡ್ಸ್, ಇವತ್ತು ಚಾಕ್ಲೇಟ್ ಕಪ್ ಕೇಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಮೈದಾ ಹಾಕ್ತಿದ್ದೀವಿ 125 ಗ್ರಾಮು. ಅದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕು. ಕೋಕೋ ಪೌಡರು 50 ಗ್ರಾಮು, ಕರೆಕ್ಟಿಗೆ 50 ಗ್ರಾಮ್ ಪ್ಯಾಕೆಟ್ ಇದೆ. ಕೋಕೋ ಪೌಡರ್ ಹಾಕ್ತಾಯಿದ್ದೀರಿ, ಅದನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಇವಾಗ ಸಕ್ಕರೆ 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಪೌಡ್ರು ಮಾಡ್ಕೊಂಡಿದ್ದೀನಿ, ಈ ಥರ ನೈಸ್ ಪೌಡ್ರು. ಇವಾಗ ಅದನ್ನು ಹಾಕ್ತಿದ್ದೀನಿ. ಈಗ ಬಟರ್ ತೊಗೊಂಡಿದ್ದೀನಿ, ಬೆಣ್ಣೆ 56 ಗ್ರಾಮು, ಕರೆಕ್ಟ್ ಮೆಜರ್ಮೆಂಟು 56 ಗ್ರಾಮು. ಇವಾಗ ಇದನ್ನು ಮೈಕ್ರೋವೇವ್ನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ, ಕರಗಿಸ್ಕೋಬೇಕಾಗತ್ತೆ. ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನಷ್ಟು, ಅಡುಗೆ ಸೋಡಾ ಅರ್ಧ ಟೀ ಸ್ಪೂನಷ್ಟು, ಅದನ್ನು ಒಂದು ಚಿಕ್ಕ ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪು, ಜಾಸ್ತಿ ಹಾಕಬಾರ್ದು, ಸುಮ್ಮನೆ 1/4 ಟೀ ಸ್ಪೂನಷ್ಟು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೀಟಾಗಿ ಎಲ್ಲ ಹೊಂದ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ 1/4 ಕಪ್ಪು ಅಡುಗೆ ಎಣ್ಣೆ, ನೀವು ಯಾವ್ದು ಬೇಕಾದರೂ ಅಡುಗೆ ಎಣ್ಣೆ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಬಿಟ್ಟು ಯಾವುದಾದ್ರೂ ಹಾಕ್ಕೋಬೋದು. 1/4 ಕಪ್ ಹಾಕಿ ಬೆಣ್ಣೆ ನೋಡಿ ಈಗ ಮೆಲ್ಟ್ ಮಾಡಿದ್ದೀನಿ. ಈಗ 56 ಗ್ರಾಮು, ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸು ಒಂದು ಅರ್ಧ ಟೀ ಸ್ಪೂನಷ್ಟು, ವೆನಿಲಾ ಎಸೆನ್ಸು ಅರ್ಧ ಟೀ ಸ್ಪೂನಷ್ಟು. ಈಗ ವಿನಿಗರ್ ಹಾಕ್ತಿದ್ದೀರಿ, ಪ್ಲೈನ್ ವಿನಿಗರ್ ಹಾಕಬೇಕು, 1 ಟೇಬಲ್ ಸ್ಪೂನಷ್ಟು ನೋಡಿ, 1 ಟೇಬಲ್ ಸ್ಪೂನಷ್ಟು. 120 ಗ್ರಾಮು ಹಾಲು, ಕರೆಕ್ಟಿಗೆ 120 ಗ್ರಾಮ್ ತೊಗೋಬೇಕು. ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈ ಬ್ಲೆಂಡರ್ ಬರುತ್ತಲ್ಲ, ಅದನ್ನು ತೊಗೊಂಡ್ರೂ ಅಷ್ಟೇ ನೀಟಾಗಿ ಆಗುತ್ತೆ. ನಾನು ಅದಿನ್ನೂ ತೊಗೊಂಡಿಲ್ಲ, ಅದರಿಂದ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಇದರೊಳಗಡೆ. ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದೆ ನೋಡಿ. ಈ ಥರ ಮೇಲೆ ಬಬಲ್ಸ್ ಥರ ಬರಬೇಕು, ಈ ಥರ ಬಬಲ್ಸ್ ಥರ ನೋಡಿ, ಈ ಥರ ಬರಬೇಕು. ಇದು ಬೆಚ್ಚಗಿರೋ ನೀರು ಕಾಯಿಸಿರಬೇಕು, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿ ನೋಡಿ, ಇದರೊಳಗೆ 2 ಹಾಕ್ತಿದ್ದೀವಿ, ಅಂದರೆ 1 ಟೇಬಲ್ ಸ್ಪೂನು. ತೋರಿಸ್ತೀನಿ ಟೇಬಲ್ ಸ್ಪೂನು ನೋಡಿರಿ, ಇದು ಕರೆಕ್ಟಾಗಿ ಇದು 1 ಟೇಬಲ್ ಸ್ಪೂನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಫಿಲ್ಟರ್ ಕಾಫಿ ಹಾಕಬಾರ್ದು, ಇನ್ಸ್ಟೆಂಟ್ ಕಾಫಿ ಪೌಡರು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಒಟ್ಟಿಗೆ ಹಾಕಬಾರ್ದು. ಎಲ್ಲ ಹಾಕಿದಾಯ್ತು. ಫಸ್ಟ್ ಒಂದು ಅರ್ಧ ಕಪ್ ಹಾಕಬೇಕು, ಆಮೇಲೆ ಅದರೊಳಗೆ ಅರ್ಧ ಕಪ್ಪು ಆಮೇಲೆ ಹಾಕಬೇಕು ನೋಡಿರಿ. ಈ ಥರ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು. ಆವಾಗಲೇ ತೋರಿಸಿದ್ನಲ್ಲ, ಆ ಥರ ಬಬಲ್ಸ್ ಥರ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ 180 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಈಗ 15 ನಿಮಿಷ ಮಾಡ್ಕೋಬೇಕಾಗುತ್ತೆ ನೋಡಿ. ಆಗಿದೆ, ಇಷ್ಟಾದರೆ ಸಾಕು. ಕಪ್ ಕೇಕ್ ಮಾಡೋ ಮೋಲ್ಡ್ ಇದು, ನಾವು ಹಾರದ್ದು ತೊಗೊಂಡಿದ್ದೀನಿ. ಇದು ಪೇಪರ್ ಕಪ್ಪು, ಇದನ್ನು ಇಟ್ಬಿಟ್ಟು ಇದರೊಳಗಡೆ ಹಾಕೋದು ನೋಡಿ, ಈ ಥರ. ಇವಾಗ ಇದನ್ನೆಲ್ಲ ಇಟ್ಟಿದ್ದೀವಿ. ಇವಾಗ ಇದ್ರಿಗೆ ನೋಡಿ ತೊಗೊಂಡು ಹಾಕೋದು.
ಒಂದು ಅರ್ಧ ಹಾಕಬೇಕಾಗುತ್ತೆ. ಅದು ಫುಲ್ಲು ಮೇಲೆ ಉಬ್ಬುತ್ತೆ, ಅದಕ್ಕೆ ಒಂದು ಅರ್ಧ ಹಾಕೋದು. ಇಷ್ಟು ಹಾಕಬೇಕಾಗತ್ತೆ. ಇಷ್ಟು ಹಾಕಿದ್ಮೇಲೆ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ. ಎಲ್ಲ ಹಾಕಿದ್ದೀರಿ. ಈಗ ಒಂದು ಟೂತ್ಪಿಕ್ಕಲ್ಲಿ ಒಳಗಡೆ ಎಲ್ಲ ಏನಾದರೂ ಬಬಲ್ಸ್ ಥರ ಏನಾದರೂ ಆಗಿ ಕೂತಿದ್ರೆ ನೀಟಾಗಿ ಟೂತ್ಪಿಕ್ಕಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಬೇಕು. ಹಿಂಗೆ ಒಂದೆರಡು ಸಲ ಹೀಗೆ ಹೊಡಿಬೇಕಾಗುತ್ತೆ ನೋಡಿ. ರೆಡಿಯಾಗಿದೆ. ಈಗ 22 ನಿಮಿಷ 180 ಡಿಗ್ರಿ ಈಗ ಇಡ್ತಾ ಇದ್ದೀನಿ ನೋಡಿ. ಈಗಾಗಿದೆ ನೋಡಿ. ಲಾಸ್ಟಲ್ಲಿ ಈ ಥರ ಚಾಕೋ ಚಿಪ್ಸ್ನ ಹಾಕ್ಬಿಟ್ಟು 30 ಸೆಕೆಂಡು ಬೇಕ್ ಮಾಡಬೇಕಾಗುತ್ತೆ. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.